ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಕೋವಿ ಪರವಾನಗಿ ಅನ್ನೋದು ಗೊಂದಲದ ಗೂಡಾದ ವಿಷಯವಾಗಿದೆ. ಕೋವಿ ಲೈಸೆನ್ಸ್ ಪಡೆಯೋದಿಕ್ಕೆ ಹೊರಡುವ ರೈತರು ಅಲೆದಾಡಿ ಸಾಕಪ್ಪ ಸಾಕು ಈ ಕೋವಿಯ ಸಹವಾಸ ಅಂದ್ಕೊಂಡು ಸುಮ್ಮನಾಗಿ ಬಿಡ್ತಾರೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿ ಪರವಾನಗಿ ನವೀಕರಣ ಮಾಡುವುದಕ್ಕೆ ಜಿಲ್ಲಾಡಳಿತ ಹೊಸ ಯೋಜನೆಯನ್ನು ಜಾರಿ ಮಾಡಿದೆ. ಇದರಿಂದಾಗಿ ಹಲವಾರು ವರ್ಷಗಳಿಂದ ಗೊಂದಲದ ಗೂಡಾಗಿದ್ದ ಕೋವಿ ಪರವಾನಗಿ ನವೀಕರಣ ಪ್ರಕ್ರಿಯೆ ಸುಲಭಗೊಳ್ಳಲಿದೆ. ಜೂನ್ ತಿಂಗಳಿನಿಂದ ಆನ್ಲೈನ್ನಲ್ಲೇ ಕೋವಿ ಪರವಾನಗಿಯನ್ನು ನವೀಕರಿಸಬಹುದಾಗಿದೆ. ಆನ್ಲೈನ್ ಟ್ರ್ಯಾಕಿಂಗ್ ಸಿಸ್ಟಮ್ ಜಾರಿ ಮಾಡುವುದಕ್ಕಾಗಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಆನ್ಲೈನ್ ಪೋರ್ಟಲ್ನ ಲಾಗಿನ್ ವ್ಯವಸ್ಥೆ ಡಿಸಿ, ಎಸ್ಪಿ, ಡಿಎಫ್ಒ ಬಳಿ ಇರುತ್ತೆ. ಆನ್ಲೈನ್ನಲ್ಲಿ ಪರವಾನಗಿ ನವೀಕರಣದ ಕೆಲಸ ನಡೆಯೋದ್ರಿಂದ ವೇಗವಾಗಿ ಲೈಸೆನ್ಸ್ ರಿನ್ಯೂವಲ್ ಕೆಲಸ ನಡೆಯಬಹುದಾಗಿದೆ. ಕಾಗದದ ಮೂಲಕ ನಡೀತಾ ಇದ್ದ ಅರ್ಜಿಯಿಂದಾಗಿ ತುಂಬಾನೇ ತಡ ಆಗ್ತಾ ಇತ್ತು ಪರವಾನಗಿಯನ್ನು ನೀಡೋದಕ್ಕೆ. ಅರ್ಜಿಗಳನ್ನು ಇದೀಗ ಸ್ವೀಕಾರ ಮಾಡಿ ಅವುಗಳ ಪರಿಶೀಲನೆಯನ್ನು ನಡೆಸಿ ಮುಂದಿನ 60 ದಿನದ ಒಳಗೆ ಕ್ಲಿಯರ್ ಮಾಡೋದಕ್ಕಾಗಿ ಇದೀಗ ಈ ಆನ್ಲೈನ್ ವ್ಯವಸ್ಥೆಯಲ್ಲಿ ಸಿದ್ಧತೆಯನ್ನು ಮಾಡಲಾಗ್ತಿದೆ. ಕೃಷಿ ರಕ್ಷಣೆಗಾಗಿ ಕೋವಿ ಹೊಂದಿರುವ ರೈತರು ಇದರಿಂದಾಗಿ ತುಂಬಾನೇ ಅನುಕೂಲವನ್ನು ಪಡೆಯಲಿದ್ದಾರೆ. ಅರ್ಜಿಗಳ ಸ್ವೀಕಾರ, ಪರಿಶೀಲನೆ ಮತ್ತು ಟ್ರ್ಯಾಕಿಂಗ್ ಪ್ರಕ್ರಿಯೆ ಸುಲಭ ಆಗೋದ್ರಿಂದ ಈ ವ್ಯವಸ್ಥೆ ಇನ್ನಷ್ಟು ಪಾರದರ್ಶಕವಾಗಿರುತ್ತೆ ಅನ್ನೋದು ಕೃಷಿಕರ ಅಭಿಪ್ರಾಯ. ಸುಮಾರು 1 ತಿಂಗಳಿನಿಂದ ಆನ್ಲೈನ್ ಚಟುವಟಿಕೆಯ ಲೋಡ್ ಟೆಸ್ಟಿಂಗ್ ನಡೆದ ಬಳಿಕ ಇದೀಗ ಆನ್ಲೈನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಕೋವಿಗೆ ಪರವಾನಗಿ ಅರ್ಜಿ ಸ್ವೀಕಾರ ಮತ್ತು ಪರಿಶೀಲನೆ 60 ದಿನದ ಒಳಗೆ ಕಂಪ್ಲೀಟ್ ಮಾಡಲಾಗ್ತಿದೆ. ಅಂದಹಾಗೆ ಈ ಆನ್ಲೈನ್ ಪೋರ್ಟಲ್ನ ಒಂದು ಲಾಗಿನ್ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ, ಇನ್ನೊಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಮತ್ತೊಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಳಿ ಇರುತ್ತೆ. ಇದನ್ನು ನೋಡಿದಾಗ ಎಷ್ಟು ಅರ್ಜಿ ಬಂದಿವೆ, ಯಾರದು ಬಾಕಿ ಇದೆ ಎಂಬ ಮಾಹಿತಿಗಳು ಇವರಿಗೆ ಸಿಗುತ್ತೆ. ಆನ್ಲೈನ್ನಲ್ಲೇ ಈ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡು ಕೋವಿ ಲೈಸೆನ್ಸನ್ನು ರಿನ್ಯೂವಲ್ ಮಾಡಬೇಕಾ ಬೇಡವಾ ಅನ್ನೋ ನಿರ್ಧಾರವನ್ನು ಮಾಡ್ತಾರೆ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.